BA ಪ್ರಥಮ ಸೆಮಿಸ್ಟರ್ನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ದಿನ ನಡೆದ BA ಪ್ರಥಮ ಸೆಮಿಸ್ಟರ್ನ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಧಿಕವಾದ ಉತ್ತರಗಳನ್ನು ಗಳಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ವಿಶೇಷವಾದ ಸೂಚನೆ ಏನಂತಂತಂದರೆ, ನಾನು ನಿಮಗೆ ತಯಾರಿಸಿಕೊಟ್ಟಿರುವಂಥ ನೋಟ್ಸ್ಗಳು ಹಾಗೂ ವರ್ಕ್ಬುಕ್ನಿಂದಲೇ ನೇರವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾರೆಲ್ಲ ವರ್ಕ್ಬುಕ್ಕನ್ನು ನೋಡ್ಕೊಂಡಿದ್ದೀರಿ ಅವರಿಗೆ ಈ ಪರೀಕ್ಷೆ ತುಂಬ ಸರಳವಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಹೊತ್ತಿನ ಈ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಯಾವೆಲ್ಲ ಉತ್ತರಗಳು ಸರಿ ಇವೆ ಎಂಬುದನ್ನು ಇಲ್ಲಿ ಚರ್ಚೆ ಮಾಡುತ್ತಾ ಸಾಗೋಣ. ಮೊದಲಿಗೆ ಇಲ್ಲಿ 10 ಅಂಕದ ಪ್ರಶ್ನೆಗಳಿವೆ. ಬೇಕಾದ 3ಕ್ಕೆ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಬರಿಬೇಕು. ಇಲ್ಲಿ ನೀವು ನಾನು ಕೊಟ್ಟಿರುವಂಥ ಪದ್ಯ ಗದ್ಯಗಳ ಸಾರಾಂಶವನ್ನು ನೋಡಿಕೊಂಡಿದ್ರೆ ಇಲ್ಲಿ ಉತ್ತರಿಸಲಿಕ್ಕೆ ಅತ್ಯಂತ ಸರಳವಾಗ್ತದೆ. ಅದರೊಂದಿಗೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿವೆ. ಈಗಾಗಲೇ ನಾನು ಕವಿ ಪರಿಚಯ ಆಗಿರ್ಬೋದು, ಪದ್ಯಗಳ ಸಾರಾಂಶವಾಗಿರ್ಬೋದು, ಇವೆಲ್ಲವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಇದು ಕೂಡ ಇಲ್ಲಿ ಇದೆ. ಇನ್ನು ಬರ್ತಕ್ಕಂಥದ್ದು 1 ವಾಕ್ಯದ ಪ್ರಶ್ನೆಗಳು. ಇಲ್ಲಿ 15 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಇಲ್ಲಿ ಒಂದೊಂದಾಗಿ ನೋಡೋಣ. 15 1 ಅಂಕದ ಪ್ರಶ್ನೆಗಳಿಗೆ ಎಷ್ಟೆಲ್ಲ ಸರಿ ಉತ್ತರಗಳಿವೆ ಎಂಬುದನ್ನು ಈಗ ನೋಡೋಣ. ಕಿಸುವಳಲ್ ಎಂಬ ಊರಿನ ಈಗಿನ ಹೆಸರೇನು ಅಂತ ಇದೆ. ಅದು ನಾನು ಕೊಟ್ಟಿರುವಂಥ ನೋಟ್ಸ್ನಲ್ಲಿ ಕೂಡ ಇದೆ. ಪಟ್ಟದಕಲ್ಲು ಅನ್ನೋದು ಈಗಿನ ಹೆಸರಾಗಿದೆ. 2ನೇದು ಪತಿತ ಎಂದರೆ ಏನು? ಇದು ಕೂಡ ವರ್ಕ್ಬುಕ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಪತಿತ ಎಂದರೆ ಪರಾಜಿತ ಅನ್ನುವಂಥದ್ದು. ನಂತರ ಸಿ, ಭಾಗೀರಥಿ ಗಂಡನ ಹೆಸರೇನು? ಇದು ಕೂಡ ವರ್ಕ್ಬುಕ್ನಲ್ಲಿದೆ. ಮಹಾದೇವರಾಯ ಅನ್ನೋದು ಭಾಗೀರಥಿಯ ಗಂಡನ ಹೆಸರು. ಸತ್ಯವೇ ನಮ್ಮ ತಂದೆ ತಾಯಿ ಎಂದು ಹೇಳಿದವರು ಯಾರು? ಪುಣ್ಯಕೋಟಿ ಗೋವು ಈ ಮಾತನ್ನು ಹೇಳ್ತದೆ. ಇದು ಕೂಡ ಎಲ್ಲವೂ ಕೂಡ ನಮ್ಮ BA ಪ್ರಥಮ ಸೆಮಿಸ್ಟರ್ನ ವರ್ಕ್ಬುಕ್ನಲ್ಲಿ ಬಂದಿರತಕ್ಕಂಥದ್ದೇ. ಮತ್ತು ದೀರ್ಘ ಉತ್ತರಗಳು, ಟಿಪ್ಪಣಿ ಮಾದರಿಯ ಉತ್ತರಗಳು ಕೂಡ ವರ್ಕ್ಬುಕ್ನಲ್ಲಿವೆ. ವಿದ್ಯಾರ್ಥಿಗಳು ನೋಡ್ಕೋಬೋದು. ಕನಸಿನಲ್ಲಿ ಪಾಪಸಿನ ಕಳ್ಳಿಯು ಹೇಗೆ ಕಾಣಿಸುತ್ತದೆ? ಪ್ರೇತದಂತೆ ಕಾಣಿಸುತ್ತದೆ. ಇದು ಕೂಡ ವರ್ಕ್ಬುಕ್ನಲ್ಲಿ ಇದೆ. ನಿಷ್ಠುರ ವಿಮರ್ಶಕ ಯಾರು ಅಂತ ಕೇಳಿದ್ದಾರೆ. JS ಶಿವರುದ್ರಪ್ಪನವರು ನಿಷ್ಠುರ ವಿಮರ್ಶಕರು. ಚಿದಂಬರ ರಹಸ್ಯ ಇದು ಯಾರ ಕೃತಿ? KP ಪೂರ್ಣಚಂದ್ರ ತೇಜಸ್ವಿ ಅವರು ಚಿದಂಬರ ರಹಸ್ಯ ಅನ್ನುವಂಥ ಕೃತಿಯನ್ನು ಬರೀತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಕಜ್ಜಾಯ ಪ್ರಬಂಧದ ಕರ್ತೃ ಯಾರು ಅಂತ ಇದೆ. ಕಜ್ಜಾಯ ಪ್ರಬಂಧ ಸಂಕಲನದ ಕರ್ತೃ ಯಾರು ಅಂತ ಇದೆ. ಇಲ್ಲಿ ಸುನಂದ ಬೆಳಗಾಂಕರ್ ಅವರು ಕಜ್ಜಾಯ, ಇದು ಕೂಡ ವರ್ಕ್ಬುಕ್ನಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕಾಗಿಯೇ ನಾನು ಮೊದಲೇ ಹೇಳಿದ್ದೆ ವಿದ್ಯಾರ್ಥಿಗಳು ವರ್ಕ್ಬುಕ್ಕನ್ನು ನೋಡಿಕೊಳ್ಳಿ ಎಂದು. VG ಭಟ್ ಅವರ ತಂದೆ ತಾಯಿಯ ಹೆಸರೇನು ಅಂತ ಇದೆ. ತಂದೆ ಭಟ್ಟಿ ಗೋವಿಂದ ಭಟ್, ತಾಯಿ ಗಂಗೆ ಅನ್ನುವಂಥದ್ದು. ಇನ್ನು ಪ್ರಶ್ನೆ, ಬೊಂಬಾಯಿ ಆನಂದ್ ಭವನ ಯಾವಾಗ ಪ್ರಾರಂಭವಾಯಿತು? 1915ರಲ್ಲಿ ಪ್ರಾರಂಭವಾಯಿತು. ಇದು ಕೂಡ ಇದೆ. ಜೀವಲೋಕಕ್ಕೆ ಕಲ್ಯಾಣವನ್ನು ಕೋರುವ ಪ್ರೇರಕ ಶಕ್ತಿ ಯಾವುದು? ಧರ್ಮ ಅನ್ನುವಂಥದ್ದು. ನಂತರ ಸಂಕ್ರಾಂತಿ ನಾಟಕ ಅಥವಾ ಸಂಕ್ರಾಂತಿ ಎಷ್ಟು ದೃಶ್ಯಗಳನ್ನು ಒಳಗೊಂಡ ನಾಟಕವಾಗಿದೆ? 5 ದೃಶ್ಯಗಳನ್ನು ಒಳಗೊಂಡಿರುವ ನಾಟಕವಾಗಿದೆ. ಪತ್ರಗಳಲ್ಲಿ ಎಷ್ಟು ವಿಧಗಳು? ಇದನ್ನು ಕೂಡ ನಾನು ವಿಡಿಯೋ ಮಾಡಿಕೊಟ್ಟಿದ್ದೇನೆ. ಪತ್ರಗಳಲ್ಲಿ 4 ವಿಧಗಳು. ಪತ್ರಲೇಖನದ ಉದ್ದೇಶವೇನು? ಸಂಬಂಧಗಳನ್ನು ಬೆಳೆಸುವುದು ಪತ್ರಲೇಖನದ ಉದ್ದೇಶವಾಗಿದೆ. ಇನ್ನು ಕನ್ನಡ ಬಾವುಟ, ಇದು ಯಾರ ಸಂಪಾದಿತ ಕೃತಿಯಾಗಿದೆ? BM ಶ್ರೀಕಂಠಯ್ಯನವರ ಅವರು ಸಂಪಾದಿಸಿರುವಂಥ ಕೃತಿಯಾಗಿದೆ. ಇಷ್ಟು 1 ಅಂಕದ 15 ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಕೀ ಉತ್ತರಗಳನ್ನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಮತ್ತಷ್ಟು ಮಾಹಿತಿಯನ್ನು ಮುಂದಿನ 2ನೇ ಸೆಮಿಸ್ಟರ್ನಲ್ಲಿ ಇದೇ ರೀತಿಯಾದ BAಗೆ ಸಂಬಂಧಿಸಿದ 2ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕದ ಗದ್ಯ ಪದ್ಯ ನೋಟ್ಸು ಹಾಗೂ ವರ್ಕ್ಬುಕ್ಕನ್ನು ಮಾಡಿಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆಲಿಸಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.